Welcome back again to my YouTube channel. Hope everybody is doing well. ಬೆಳಗ್ಗೆನೇ ABC ಜ್ಯೂಸ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಒಂದು ಕಾಲು ಭಾಗ ಅಂದರೆ ಇಡೀ ಬೀಟ್ರೂಟಲ್ಲಿ ಒಂದು ಕಾಲು ಭಾಗ ಬೀಟ್ರೂಟು ಮತ್ತು ಒಂದು ದೊಡ್ಡ ಅಂದರೆ ಒಂದು ಮೀಡಿಯಮ್ ಈಗ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಕ್ಯಾರೆಟ್. ಆಮೇಲೆ ಇಲ್ಲಿ ಎ ಫಾರ್ ಆ್ಯಪಲ್ ಆದರೂ ಹಾಕೋಬೋದು, ಇಲ್ಲ ಎ ಫಾರ್ ಆಮ್ಲನಾದರೂ ಹಾಕೋಬೋದು. ನಾನು ಒಂದೊಂದು ಸರಿ ಒಂದೊಂದು ಥರ ಮಾಡ್ಕೊತೀನಿ. ಈಗ ನಾನು ಆ್ಯಪಲ್ನೇ ಹಾಕ್ಕೊತೀನಿ. ಆ್ಯಪಲ್ ಕೂಡ ಅರ್ಧ ಹಾಕ್ಕೊತೀನಿ ಅಷ್ಟೆ. ಜೊತೆಲಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಬೀಟ್ರೂಟ್ ಏನು ಒಗುರಿರುತ್ತೆ ಆ ಥರ ಅನಿಸಲ್ಲ ಅದು ಹಾಕ್ಕೊಂಡಾಗ. ಮತ್ತು ಒಂದು ಹಿಡಿ ಪುದೀನೂ ಹಾಕೋಬೇಕು, ಆವಾಗ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ ಡ್ರಿಂಕ್ ಅದು. ವೆಜಿಟೇಬಲ್ ಜ್ಯೂಸ್ ಬೆಟರಾ ಅಥವಾ ಫ್ರೂಟ್ ಜ್ಯೂಸ್ ಹೆಲ್ತಿನ ಅಂತ ಹೇಳಿದ್ರೆ ನನ್ನ ಆಪ್ಷನ್ ಯಾವಾಗಲೂ ಕೂಡ ವೆಜಿಟೇಬಲ್ ಜ್ಯೂಸ್. ಯಾಕೆ ಅಂತ ಅಂದರೆ ನಾವು ಫ್ರೂಟ್ನ ಗ್ರೈಂಡ್ ಮಾಡಿಕೊಂಡಾಗ ನಾವು ಫೈಬರ್ನ ತಗೊಂಡ್ವಿ ಅಂದರೆ ಅಲ್ಲಿ ಶುಗರ್ ಬಿಟ್ಟು ಬೇರೇನೂ ಇರೋದೇ ಇಲ್ಲ. ಅದಕ್ಕೆ ನಾವು ಫ್ರೂಟ್ನ ರಾ ಫ್ರೂಟ್ ಅಂದರೆ ಹೋಲ್ ಫ್ರೂಟ್ನ ತಿನ್ನಬೇಕು. ವೆಜಿಟೇಬಲ್ಸ್ನ ಆದಷ್ಟು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಯಾಕೆ ಅಂದರೆ ವೆಜಿಟೇಬಲ್ಸ್ನ ನಾವು ಹಾಗಾಗಿ ತಿನ್ನೋದು ತುಂಬಾ ಕಮ್ಮಿ ಅಲ್ವಾ. ಈಗ ಬೀಟ್ರೂಟು ಕೆಲವೊಬ್ಬರು ಹಾಗೆ ಕಟ್ ಮಾಡ್ಕೊಂಡು ತಿಂತಾರೆ. ಅದು ನಾನಿಲ್ಲಿ ಆ ಕ್ಲಿಪ್ಪಿಂಗ್ ಹಾಕೋದನ್ನು ಮರ್ತಿದ್ದೀನಿ. ಏನು ಅಂತ ಅಂದರೆ ನಾನು ಗ್ರೈಂಡ್ ಮಾಡ್ಕೊತೀನಲ್ಲ ಆವಾಗ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ. ಆ್ಯಂಡ್ ಏನು ನಾವೀಗ ತೋರಿಸಿದ್ವಲ್ಲ ಅದರಲ್ಲಿ ನಾನು ಜ್ಯೂಸಿಂದ ಫೈಬರ್ನೂ ಕೂಡ ತೆಗೆಯೋದಿಲ್ಲ. ಅದಕ್ಕಾಗಿ ನಾನು ಒಂದು ಪ್ಲ್ಯಾನ್ ಮಾಡ್ತೀನಿ. ಬೇಕಾದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆ ಜ್ಯೂಸನ್ನ ನಾನು 2 ಥರ ಡಿವೈಡ್ ಮಾಡ್ಕೊತೀನಿ. 2ರಲ್ಲೂ ಪಲ್ಪ್ 2ಕ್ಕೂ ಹಾಕ್ತೀನಿ. ಪಲ್ಪ್ 2ಕ್ಕೂ ಹಾಕಿದ್ಮೇಲೆ ಅದು ತುಂಬಾ ನೀರು ಹಾಕ್ಕೊತೀನಿ. ಆಮೇಲೆ ಮೇಲೆ ನಾವು ಏನು ನಿಂಬೆಹಣ್ಣು ಹಿಂಡ್ಕೊತೀವಲ್ವ, ಒಂದು ಸ್ವಲ್ಪನೂ ಜ್ಯೂಸ್ ಕಹಿ ಅನಿಸಲ್ಲ. ಕಹಿ ಆಬ್ವಿಯಸ್ಲಿ ಕಹಿ ಇರೋದಿಲ್ಲ. ಒಂದು ಸ್ವಲ್ಪನೂ ಒಗರು ಅನಿಸಲ್ಲ. ಬೀಟ್ರೂಟ್ ಒಂಥರ ಅಲ್ವಾ, ಸೊ ಆ ಥರ ಏನೂ ಅನಿಸಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಬ್ಲ್ಯಾಕ್ ಕಲರ್ ಬಾಟಲಲ್ಲಿ ಇಟ್ಟಿದ್ದೀನಲ್ಲ ಅದನ್ನು ನಾನು ನಾಳೆ ಬಿಟ್ಟು ನಾಡ್ದು ಕುಡಿತೀನಿ. ಯಾಕೆ ಅಂದರೆ ಅದರಲ್ಲಿ ಪಲ್ಪ್ ಕಮ್ಮಿ ಇರುತ್ತೆ, ನೀರಂಶ ಜಾಸ್ತಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಸಂಜೆ ಹೀಗೆ ಒಂದು ಸ್ವಲ್ಪ ವಾಕಿಂಗ್ ಅಂತ ಹೊರಗಡೆ ಹೋಗಿದ್ವಿ. ಹಾಗೆ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಒಂದಷ್ಟು ಐಟಮ್ಸ್ನ ತೊಗೊಳೋದಿತ್ತು, ಹಣ್ಣು ಅದು ಇದು ಎಲ್ಲ. ಅದನ್ನು ತೊಗೊಂಡು ಮನೆಗೆ ಬಂದು ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮಕರ ಸಂಕ್ರಾಂತಿ ದಿನ ನಾವು ಎಳ್ಳನ್ನು ಒಂದು ಸ್ವಲ್ಪ ಎಣ್ಣೆನಾದರೂ ಮಾಡಿ ಹಚ್ಕೋಬೇಕು. ಇಲ್ಲ ಎಳ್ಳನ್ನ ನೀರಿಗೆ ಹಾಕಿ ಆ ಬಕೆಟ್ ನೀರಿಗೆ ಹಾಕಿ ಅದರಲ್ಲಿ ಸ್ನಾನ ಮಾಡ್ಕೋಬೇಕು. ಆದರೆ ನಾನು ಯಾವಾಗಲೂ ಈ ಥರ ಎಳ್ಳು ತುಂಬಾ ಮೆತ್ತಗಾಗೋ ಥರ ಗ್ರೈಂಡ್ ಮಾಡ್ಕೊತೀನಿ, ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಆವಾಗ ಸ್ವಲ್ಪ ಹಚ್ಕೊಂಡಾಗ ನಮಗೆ ಎಣ್ಣೆ ಅಂಶ ಸಿಗುತ್ತೆ. ಸೊ ಇದನ್ನು ನಾನು ಹಿಂದಿನ ದಿನ ರಾತ್ರಿನೇ ಮಾಡ್ಕೊತಾ ಇದ್ದೀನಿ. ಈಗ ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಮಶ್ರೂಮ್ ಕರಿ ಮಾಡೋಣ ಅಂತ ರೆಡಿ ಮಾಡ್ಕೊತೀನಿ. 10 ನಿಮಿಷದಲ್ಲಿ ಸಿಗೋ ಹಾಗೆ ಒಂದು ಆಪ್ಷನ್ ಇದೆಯಲ್ವ, ಅದನ್ನು ನಾನು ಯಾವಾಗಲೂ ಯೂಸ್ ಮಾಡ್ಕೊತಾ ಇರ್ತೀನಿ. ಸೊ ಅದರಿಂದಲೇ ಮಶ್ರೂಮ್ನ ಕೂಡ ತರಿಸ್ಕೊತೀನಿ. ಈಗ ಮಶ್ರೂಮ್ನ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳೋದು ಒಂದೊಂದು ಸರಿ ನನಗೆ ತುಂಬಾ ಕನ್ಫ್ಯೂಸಿಂಗ್ ಆಗುತ್ತೆ. ಯಾಕೆ ಅಂದರೆ ಅದು ಮೇಲೆ ನೋಡಿದಾಗೇ ಕಂತಾಗ ಅಯ್ಯೋ ಅಂತ ಅನಿಸ್ಬಿಡುತ್ತೆ. ಅಂದರೆ ಏನಪ್ಪ ಇದು ಹಿಂಗಿದೆ, ಏನು ಮಾಡೋದು ಅಂತ ಅನಿಸುತ್ತೆ. ಸೊ ಆಮೇಲೆ ನಾನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ.
ಈ ಥರ ಇರುತ್ತಲ್ವ, ಅದನ್ನು ಒಂದು ಸರಿ ನಾರ್ಮಲ್ ನೀರಿಂದ ನಾವು ಹಾಗೆ ರಿನ್ಸ್ ಮಾಡಬೇಕು. ಅಂದರೆ ನೀರಲ್ಲಿ ಒಂದು ಸ್ವಲ್ಪ ತೊಳೆದು ಚೆಲ್ಬಿಡಬೇಕು. ಅದಾದಮೇಲೆ ಇನ್ನೊಂದು ಸರಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾವು ಅದನ್ನು ಒಂದು ಸ್ವಲ್ಪ ಕಿವುಚ್ಬೇಕು. ಅಂದರೆ ಮೇಲೇನಿರುತ್ತೋ ಲೈಟಾಗಿ ಒಂಥರ ಕೈಯಿಂದನೇ ತೆಗಿಬೇಕು. ಸೊ ಇದನ್ನು ಮಾಡಾದಮೇಲೆ ನಾನು ಇನ್ನೊಂದು ಸರಿ ರಿನ್ಸ್ ಮಾಡ್ತೀನಿ, ನೀರು ಹಾಕ್ಕೊಂಡು, ಒಳ್ಳೆ ಫ್ರೆಶ್ ನೀರು ಹಾಕ್ಕೊಂಡು. ಅದಾದಮೇಲೆ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಏನೂ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಒಂದು ಮಶ್ರೂಮಲ್ಲಿ ಮ್ಯಾಕ್ಸಿಮಮ್ ಅಂದರೆ 4 ಪೀಸ್ ಮಾಡಿಕೊಂಡ್ರೆ ಸಾಕು. ನನಗೆ ಅದನ್ನು ಪೀಸ್ ಮಾಡಬೇಕಾದ್ರೆ, ಕಟ್ ಮಾಡಬೇಕಾದ್ರೆ ತುಂಬ ಭಯ ಆಗ್ತಾ ಇರುತ್ತೆ. ಯಾಕೆಂದರೆ ಅದು ಜಾರತ್ತೆ, ಇಲ್ಲಾಂದರೆ ಕೈಗೆ ಹಾಕ್ಕೊಬಿಡ್ತೀವಲ್ವ, ಅದಕ್ಕೆ. ಸೊ ಈ ಥರ ಮಾಡಾದಮೇಲೆ ನಾನು ಮಶ್ರೂಮ್ನ ಮ್ಯಾರಿನೇಟ್ ಮಾಡ್ತೀನಿ. ಅದಕ್ಕೆ ಏನಿಲ್ಲ, ಉಪ್ಪು, ಖಾರ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಒಂದು 10 ನಿಮಿಷ ಎತ್ತಿಟ್ಬಿಡ್ತೀನಿ. ಅಷ್ಟರೊಳಗಡೆ ನಾವು ಈರುಳ್ಳಿ, ಟೊಮೊಟೊ ಏನು ಬೇಕು ಅದನ್ನು ರೆಡಿ ಮಾಡಿಕೊಂಡ್ರೆ ಅಲ್ಲಿ 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಸಾಕಾಗ್ಬಿಡುತ್ತೆ. ಮಶ್ರೂಮ್ ತುಂಬಾ ಒಳ್ಳೆಯದು ಬಾಡಿಗೆ. ಇದನ್ನು ಈಗಲೂ ಕೂಡ ನನಗೆ ವೆಜ್ಜಾ ನಾನ್ ವೆಜ್ಜಾ ಅಂತ ನನಗೆ ಇದು ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ನಿಮಗೇನಾದರೂ ಅನಿಸಿದ್ರೆ ಪ್ಲೀಸ್ ಅದನ್ನು ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ನಾಳೆ ಬೆಳಗ್ಗೆ ಸಂಕ್ರಾಂತಿ ಹಬ್ಬ. ಅದಕ್ಕೆ ನಾನು ಈಗಲೇ ರಾತ್ರಿ ಒಂದಷ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊತೀನಿ. ಅಂದರೆ ಎಳ್ಳು, ಕೊಬ್ಬರಿ ಎಲ್ಲ ಹುರಿದಿಟ್ಕೊತೀನಿ. ಎಳ್ಳು, ಕೊಬ್ಬರಿ, ಶೇಂಗಾ ಮತ್ತು ಹುರುಗಡಲೆ. ಅದನ್ನು ನಾನಿಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿಲ್ಲ. ನಾನು ಸಂಕ್ರಾಂತಿ ವ್ಲಾಗ್ ಅಂತಲೇ ಒಂದು ಸಪ್ರೇಟಾಗಿ ಮಾಡ್ತೀನಿ. ಅದರಲ್ಲಿ ನಾನು ಎಲ್ಲ ಹಾಕಿರ್ತೀನಿ. ನಾನು ಏನು ಮಾಡ್ತೀನಿ ಎಲ್ಲ ಮನೇಲೆ ತೊಗೊಂಡು ಬಂದು ಮಾಡ್ತೀನಿ. ಆಚೆಯಿಂದ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ಸ್ವಲ್ಪ ಅಂತ ಅಂದರೆ ಒಂದು 5-6 ಸ್ಪೂನ್ ಹಾಕಬೇಕು. ಅದಕ್ಕೆ ಹೋಲ್ ಗರಂ ಮಸಾಲ ಏನಿರುತ್ತೆ, ಚಕ್ಕೆ, ಲವಂಗ, ಅದು ಎಲ್ಲ ಹಾಕಬೇಕು. ಅದಕ್ಕೆ 1-2 ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ಕೊತೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಅಥವಾ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಅಂದರೂ ಓಕೆ ಟೊಮೆಟೊ ಹಾಕ್ಕೊತೀನಿ. ಹುಳಿ ಟೊಮೆಟೊ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಇಲ್ಲ ಹುಳಿ ಹುಳಿ ಆಗಿಬಿಡುತ್ತೆ. ಅದೇ ಹೈಬ್ರಿಡ್ ಅಂದರೆ ಜಾಮೂನ್ ಟೊಮೆಟೊ ಆದರೆ ಓಕೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ನಾನು ಮುಚ್ಚಿಬಿಡ್ತೀನಿ. ಅರಿಶಿನ ಪುಡಿ, ಉಪ್ಪು ನಾನು ಆದಷ್ಟು ಕಮ್ಮಿ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಉಪ್ಪು, ಅರಿಶಿನ ಪುಡಿ ಎರಡೂ ಕೂಡ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟಿಗೆ ಹಾಕಿದ್ದೀನಿ. ಹಾಗೆ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಅದನ್ನು ಕೂಡ ನಾನು ಮಶ್ರೂಮ್ ಮ್ಯಾರಿನೇಟ್ ಮಾಡೋದಕ್ಕೂ ಹಾಕಿದ್ದೀನಿ. ಸೊ ಆದಷ್ಟು ನೋಡ್ಕೊಂಡು ಹಾಕ್ಕೊಡಿ. ಕಡಿಮೆ ಆಯಿತು ಅಂದರೆ ಪರವಾಗಿಲ್ಲ, ಹೆಚ್ಚಿಗೆ ಆಗಬಾರ್ದು. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್ನು ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಕೊರಿಯಾಂಡರ್ ಪೌಡರ್ ಹಾಕಿಲ್ಲ, ಯಾಕೆಂದರೆ ಒಂದೊಂದು ಪೌಡರ್ಗೆ ಒಂದೊಂದು ಥರ ಫ್ಲೇವರ್ ಬರುತ್ತೆ. ಈಗ ನಾವು ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ ಹಾಕ್ತಾಯಿದ್ದೀನಿ. ಈಗ ಅದನ್ನು ಹಾಕಿ ಒಂದು 5-10 ನಿಮಿಷ ಹಾಗೇ ನಾವು ಸಣ್ಣ ಉರಿಲಿ ಬೇಯಿಸೋಕ್ಕಿಡ್ತೀನಿ. ಸಣ್ಣ ಉರಿಲಿ ಅಡುಗೆ ಮಾಡಿದ್ರೆ ಅಡುಗೆ ಇನ್ನೂ ರುಚಿಯಾಗಿರುತ್ತೆ. ಸಮಯ ಇತ್ತು ಅಂದರೆ ಆ ಥರ ಮಾಡಿ ನೋಡ್ಕೊಳ್ಳಿ. ಇನ್ನೊಂದು ಕಡೆ ಚಪಾತಿ ನಾನು ಬೇಯಿಸ್ಕೊತಾ ಇರ್ತೀನಿ. ಚಪಾತಿನ 10 ನಿಮಿಷ ಆದಮೇಲೆ ತಿರ್ಗಾ ಎಣ್ಣೆ ಏನಿರುತ್ತೆ ಅದರಲ್ಲಿ ಇನ್ನೊಂದು ಸರಿ ನಾವು ನಾದ್ಕೊಂಡ್ರೆ ಅದು ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಫೋಲ್ಡಿಂಗ್ ಚಪಾತಿ ಮಾಡ್ಕೊತೀನಿ. ಫೋಲ್ಡಿಂಗ್ ಚಪಾತಿ ಮಾಡಿಕೊಂಡ್ರೆ ನಮಗೆ 2-3 ಲೇಯರ್ ಚೆನ್ನಾಗಿ ಸಿಗುತ್ತೆ, ತುಂಬ ಸಾಫ್ಟಾಗಿ ಅನಿಸುತ್ತೆ. ಟೈಮ್ ಇದ್ದಾಗ ನಾನು ಫೋಲ್ಡಿಂಗ್ ಮಾಡ್ಕೊತೀನಿ, ಇಲ್ಲ ಅಂತ ಅಂದರೆ ಮಾಮೂಲಿ ಪ್ಲೇನಾಗಿ ಚಪಾತಿನ ಉಜ್ಕೊಬಿಡ್ತೀನಿ. ಈಗ ಈ ಮಶ್ರೂಮ್ ರೆಡಿ ಆಗಿದೆ, ಆದರೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಯಾಕೆಂದರೆ ಈ ಹಿಂದೆ ನಾನು ನೀರು ಹಾಕಿರಲಿಲ್ಲ. ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಲ್ಲಿ ಅರ್ಧದಷ್ಟು ನೀರು ಹಾಕ್ತೀನಿ. ಹಾಕಿ ಇನ್ನೊಂದು 10 ನಿಮಿಷ ಬೇಯಿಸೋಕೆ ಇಟ್ಬಿಡ್ತೀನಿ. ಆ ನೀರು
ಸ್ವಲ್ಪ ಹಿಂಗೆ ಹೋಗಬೇಕು, ಆ ಥರ ಓಪನ್ ಮಾಡಿ ಬೇಯಿಸ್ತೀನಿ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.